ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಇವತ್ತಿನ ಕರಿಯಮಣಿ ಸೀರಿಯಲ್ನಲ್ಲಿ ಕರ್ಣ ತುಂಬಾನೇ ಸಿಟ್ಟಿಂದ ವೆಂಕಟೇಶ್ವರ್ ಕಾಲರ್ ಪಟ್ಟಿನ ಹಿಡಿದು ತಳ್ಳಿಬಿಡ್ತಾನೆ. ಈ ಕಡೆಯಿಂದ ತನ್ನ ತಾಯಿ ಬಿದ್ದಿದ್ದನ್ನ ನೋಡಿ ಅವ್ರ ಹತ್ರ ಹೋಗಿ ಅವರನ್ನ ಮೇಲಕ್ಕೆತ್ತಿ ಮತ್ತೆ ವೆಂಕಟೇಶ್ವರ್ ಹತ್ರ ಬರ್ತಾನೆ. ಬಂದವನೇ ಏನೇ ಜಗಳ ಇದ್ರು ಏನೇ ಸಿಟ್ಟಿದ್ರು ಅದು ನಿಮ್ಮ ಮಧ್ಯೆ ಮಾತ್ರ. ಅದನ್ನ ನೀವು ನನ್ನ ಫ್ಯಾಮಿಲಿ ಮೇಲೆ ತೋರಿಸಬಾರ್ದು. ಏನಿದ್ರು ನನ್ನ ಹತ್ರ ಹೇಳಿ, ನನ್ನ ಮೇಲೆ ತೋರಿಸಿ. ನನ್ನ ಫ್ಯಾಮಿಲಿ ಮೇಲೆ ಯಾಕೆ ನೀವು ಕೈ ಮಾಡ್ತೀರಾ? ನೀವು ಹೀಗೆಲ್ಲ ಮಾಡೋ ಹಾಗಿಲ್ಲ ಅಂತ ಕರ್ಣ ಹೇಳ್ತಾನೆ. ಅಷ್ಟೊತ್ತಿಗೆ ವೆಂಕಟೇಶ್ ಅವರು, ಹೌದಾ, ನೀನ್ ಹಾಗಿದ್ರೆ ಏನ್ ಬೇಕಿದ್ರು ಮಾಡ್ಬೋದಾ? ನಿನಗೂ ನಮ್ಮ ಫ್ಯಾಮಿಲಿಗೂ ಏನ್ ದ್ವೇಷ ಇತ್ತು? ಹಾಗಿದ್ರೆ ನಮ್ ಸಾಹಿತ್ಯ ನಿನ್ಗೇನ್ ಮಾಡಿದ್ಲು? ಒಂದಲ್ಲ ಅಂತ ಎರಡೆರಡು ಸಾರಿ ನೀನ್ ಮದುವೆ ನಿಲ್ಲಿಸ್ದೆ ಅಲ್ವಾ? ಹಾಗಿದ್ರೆ ನಿನ್ಗೇನ್ ದ್ವೇಷ ಇತ್ತು? ನೀನ್ ನಮ್ ಫ್ಯಾಮಿಲಿಗೆ ಏನ್ ಬೇಕಿದ್ರು ಮಾಡ್ಬೋದಾ? ನಾವು ಮಾತ್ರ ನಿನ್ ಫ್ಯಾಮಿಲಿ ವಿಷಯಕ್ಕೆ ಬರಬಾರ್ದಾ? ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ವೆಂಕಟೇಶ್ ಅವರು ಮಚ್ಚನ್ನ ಎತ್ಕೋತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಾಹಿತ್ಯ ಬಂದು ಅದನ್ನ ತಡಿತಾಳೆ. ತನ್ನ ಚಿಕ್ಕಪ್ಪನ ಸಮಾಧಾನ ಮಾಡ್ಬಿಟ್ಟು, ಹೀಗೆಲ್ಲ ಮಾಡಬೇಡಿ, ನಾವು ಕೂಡ ಹೀಗೆ ಮಾಡೋದು ಸರಿ ಇರಲ್ಲ. ಆಗ ಅವರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ? ನಾವು ಕೂಡ ಅವ್ರ ತರನೇ ಆಗ್ಬಿಡಲ್ವಾ? ಅವ್ರ ಮೇಲಿನ ದ್ವೇಷನ ಅವ್ರ ಫ್ಯಾಮಿಲಿ ಮೇಲೆ ತೋರಿಸೋದು ಚೆನ್ನಾಗಿರೋದಿಲ್ಲ. ಬೇಡ ಚಿಕ್ಕಪ್ಪ, ಬನ್ನಿ ಹೋಗೋಣ ಅಂತ ಹೇಳಿ ಚಿಕ್ಕಪ್ಪನ ಕೈಯಲ್ಲಿದ್ದ ಮಚ್ಚನ ತೆಗೆದು ಕೆಳಗೆಸ್ತು ಚಿಕ್ಕಪ್ಪನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಸಾಹಿತ್ಯ. ಹೊರಗಡೆ ಹೋದೋಳೆ ಮತ್ತೆ ತಿರುಗಿ ಬಂದು ಕರ್ಣನಿಗೆ ಹೇಳ್ತಾಳೆ, ಕರ್ಣ, ನೀವ್ ಅವತ್ತೇನೋ ಹೇಳಿದ್ರಲ್ವಾ, ನಮ್ಮಮ್ಮನ ಮೇಲೆ ಪ್ರಾಮಿಸ್ ಮಾಡು ಅಂತ ಹೇಳಿದ್ರಲ್ವಾ? ನಾನು ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿದ್ರೆ ನನ್ನ ವಿಷಯಕ್ಕೆ ಬರಲ್ಲ ಅಂತ ಹೇಳಿದ್ರಿ ಅಲ್ವಾ? ಸರಿ ಆಯ್ತು, ನಾನಿವತ್ತು ಒಪ್ಕೊಂತಿದ್ದೀನಿ. ನಾನಿನ್ನು ಮದ್ವೆನೇ ಆಗಲ್ಲ. ಋಷಿನೇ ಯಾಕೆ, ಬೇರೆ ಯಾವ ಹುಡುಗನ್ನೂ ಮದುವೆ ಆಗಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮಿಂದ ನನಗೆ ಯಾವುದೇ ತೊಂದರೆ ಆಗಬಾರ್ದು. ನೀವು ಮತ್ತೆ ನನ್ನ ಕಣ್ಣಿಗೆ ಬೀಳಲೇಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆಯಿಂದ ಋಷಿ ಕರ್ಣನ್ ಮೇಲೆ ತುಂಬಾನೇ ಸಿಟ್ಟು ಮಾಡ್ಕೊಂಡಿರ್ತಾನೆ. ಅವನಿಗೆ ಆದಂತ ಅವಮಾನ ಅವನನ್ನ ಯಾವ ರೀತಿ ಕಾಡ್ತಿರತ್ತೆ ಅಂದ್ರೆ, ಮಲ್ಗುದ್ರೂ ಅದೇ ನೆನಪಿಗೆ ಬರ್ತಾ ಇರತ್ತೆ. ಅವನ್ ಕನ್ಸಲ್ ಕೂಡ ಎಲ್ಲಾರು ಅವನನ್ನ ಓಡಿಸ್ಕೊಂಡ್ ಬರೋ ರೀತಿ ಕರ್ಣ ಮುಂದೆ ಬಂದಾಗೆ ಅದೇ ಅವನನ್ನ ಕಾಡ್ತಾ ಇತ್ತು. ಅವನ್ ತಕ್ಷಣ ಎದ್ದು ಕೂತ್ಕೋತಾನೆ. ಅದೇ ಯೋಚನೆಯಿಂದ ಅವನಿಗೆ ನಿದ್ದೆನೂ ಬರ್ತಿರಲ್ಲ. ಅವನು ಹೋಗಿ ಮುಖ ತೊಳ್ಕೊಂಡ್ ಬಂದು ಕನ್ನಡಿ ನೋಡ್ತಾನೆ. ಕನ್ನಡಿ ನೋಡಿದ ತಕ್ಷಣ ಕನ್ನಡಿಲೂ ಕರ್ಣನೇ ಕಾಣಿಸ್ತಿರ್ತಾನೆ. ಅವನು ತುಂಬಾನೇ ಸಿಟ್ಟಿಂದ ಕನ್ನಡಿನ ಒಡೆದು ಬಿಡ್ತಾನೆ. ಹೊಡೆದವನೇ, ನಾನಿನ್ನ ಬಿಡಲ್ಲ ಅಂತ ಹೇಳಿ ಕರ್ಣನ್ ಮೇಲೆ ಸಿಟ್ಟಿಂದ ಹೇಳ್ತಾನೆ, ನನ್ನ ನೆಮ್ಮದಿನೇ ನೀನು ಹಾಳು ಮಾಡ್ಬಿಟ್ಟೆ, ನಿನ್ನ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆಯಿಂದ ವೆಂಕಟೇಶ್ ಅವರು ದಯಾನಂದ್ ಅವರಿಗೆ ಫೋನ್ ಮಾಡ್ತಾರೆ. ವೆಂಕಟೇಶ್ ಅವ್ರು ಕೇಳ್ತಾರೆ, ಋಷಿ ಏನಾದ್ರೂ ಹೇಳದ್ನ, ಅವನಿಗೇನಾದ್ರೂ ತೊಂದರೆ ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ದಯಾನಂದ್ ಅವ್ರು ಹೇಳ್ತಾರೆ, ಇಲ್ಲ, ಋಷಿ ಏನೂ ಹೇಳ್ತಿಲ್ಲ. ಅಲ್ಲಿ ಏನಾಯ್ತು, ಯಾಕೆ ಕರ್ಕೊಂಡೋದ, ಏನನ್ನೂ ಹೇಳ್ತಿಲ್ಲ, ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ವೆಂಕಟೇಶ್ ಅವ್ರು ಹೇಳ್ತಾರೆ, ಸರಿ, ಅವನು ಸೇಫ್ ಆಗಿದ್ದಾನೆ ಅಲ್ವಾ? ಇಲ್ಲಿ ಕರ್ಣ ನೋಡಿದ್ರೆ ಮತ್ತೆ ನೀವು ಋಷಿ ಜೊತೆ ಮದುವೆ ಮಾಡ್ಲೇಬಾರ್ದು ಅಂತ ವಾರ್ನಿಂಗ್ ಮಾಡಿದಾನೆ. ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಆ ಕಡೆಯಿಂದ ಸಾಹಿತ್ಯ ಕೂಡ ನಾನಿನ್ನು ಮದ್ವೆನೇ ಆಗಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿದಾಳೆ. ಆ ಕರ್ಣ ಏನ್ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಸಾಹಿತ್ಯಳ ಚಿಕ್ಕಮ್ಮ ಬಂದ್ ಕೇಳ್ತಾರೆ, ನೀವು ಸಾಹಿತ್ಯ ಮದುವೆ ಬೇಡ ಅಂದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಅವಳು ಹೇಳಿದ್ದನ್ನೆಲ್ಲ ಒಪ್ಕೊಂಡ್ಬಿಟ್ರಾ? ಹಾಗಿದ್ರೆ ಸಾಹಿತ್ಯಂಗೆ ಮದುವೆ ಮಾಡಲ್ವಾ? ಇನ್ನು ಹೇಗೂ ಇಲ್ಲಿವರೆಗೂ ನಮ್ ತಲೆ ತಿನ್ಕೊಂಡು ಇಲ್ಲೇ ಇದ್ಲು, ಇನ್ ಮುಂದೇನು ಇಲ್ಲೇ ಇರ್ಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯ್ತು ಚಿಕ್ಕಮ್ಮ, ಯಾಕೆ ಜೋರಾಗಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಹೌದಮ್ಮ, ಬಾರಮ್ಮ, ನೀನಿಲ್ಲಿ ನಿನ್ ಬಗ್ಗೆನೆ ಮಾತಾಡ್ತಿದೀವಿ. ನೀನಾಗಿದ್ರೆ ಮದುವೆ ಆಗಲ್ವಾ? ಏನ್ ಮದುವೆ ಆಗದೆ ಇಲ್ಲೇ ಕೂತ್ಕೊಂಡು ನಮ್ಗೆ ಇನ್ನಷ್ಟು ಹಿಂಸೆ ಕೊಡೋಣ ಅಂತ ಅಂದ್ಕೊಂಡಿದೀಯಾ? ಹೇಗೋ ಮದ್ವೆಗೆ ಅತ್ಲಾಗ್ ಹೋಗ್ತೀಯ ಅಂತ ಅಂದ್ಕೊಂಡ್ರೆ ಮತ್ತೆ ಇಲ್ಲೇ ಇರೋ ಪ್ಲಾನ್ ಮಾಡ್ತಿದ್ಯಾ? ಇನ್ನೇನ್ ನೀನ್ ನಮ್ಮನ್ನ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಅದನ್ನಾದ್ರೂ ಹೇಳು. ಇಷ್ಟೆಲ್ಲ ಆದ್ಮೇಲೆ ಯಾರೇ ಆಗಿದ್ರು ಯಾವ್ದಾದ್ರೂ ಹುಡುಗ ಸಿಕ್ಕರೆ ಪರವಾಗಿಲ್ಲ, ಅವನನ್ನ ಮದ್ವೆ ಮಾಡ್ಕೊಂಡು ಹೊರಟು ಹೋಗ್ತಿದ್ರು. ನಿಂದೆಂತ ಬಂಡ ಜೀವನನೇ, ಇನ್ನು ಇಲ್ಲೇ ಇದೆಯಲ್ಲ, ಅದರಲ್ಲೂ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಚಿಕ್ಕಮ್ಮ ತುಂಬಾನೇ ಚುಚ್ಚಿ ಮಾತಾಡ್ತಾರೆ. ಆಗ ಸಾಹಿತ್ಯ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಆಗ ಸಾಹಿತ್ಯಳ ಚಿಕ್ಕಪ್ಪ ಅವರನ್ನ ತಡೆದು, ಏನ್ ಮಾತಾಡ್ತಿದ್ಯಾ ನೀನು? ನಿನ್ಗೇನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನನಾದ್ರೂ ಇದೆಯಾ? ಸಾಹಿತ್ಯಗೆ ಯಾಕೆ ಆ ತರ ಮಾತಾಡ್ತಿದ್ಯಾ? ಅವಳದ್ ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಜೋರ್ ಮಾಡ್ತಾರೆ. ಹೌದು, ನೀವು ನನಗೆ ಹೇಳಿ, ಎಲ್ಲದನ್ನು ನನಗೆ ಹೇಳಕ್ ಬನ್ನಿ. ಅವಳದೇನು ತಪ್ಪಿಲ್ಲ. ಅವಳದ್ ಯಾವ ವಿಷಯನೂ ಇಲ್ದೆ ಇಲ್ಲಿ ಇಷ್ಟೆಲ್ಲ ಆಗ್ತಿದೆ. ಅವಳ ಮದುವೆಯಿಂದಾಗಿ ತಾನೆ ಈ ತರ ಎಲ್ಲ ಆಗ್ತಿರೋದು. ಇವಾಗ ನನ್ ಮೇಲೇನೆ ಕೈ ಮಾಡ್ತೀರಾ ನೀವು ಅಂತ ಸಾಹಿತ್ಯಳ ಚಿಕ್ಕಮ್ಮ ಹೇಳ್ತಾರೆ. ಆಗ ಸಾಹಿತ್ಯ ಅವ್ರ ಜಗಳನ ನಿಲ್ಲಿಸ್ಬಿಟ್ಟು, ದಯವಿಟ್ಟು ನನ್ನಿಂದಾಗಿ ನೀವು ಜಗಳ ಮಾಡ್ಕೋಬೇಡಿ, ನೀವು ಜಗಳ ಆಡೋದನ್ನ ನನಗೆ ನೋಡಕ್ ಆಗಲ್ಲ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ನೀನ್ ನೆಮ್ಮದಿಯಿಂದ ಇರು, ಹೇಗಿದ್ರು ಮದುವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಇಲ್ಲೇ ಇರು, ಸುಖವಾಗಿರು ಅಂತ ಹೇಳಿ ಸಾಹಿತ್ಯಳ ಚಿಕ್ಕಮ್ಮ ಅಲ್ಲಿಂದ ಹೋಗ್ತಾರೆ.
ಇಲ್ಲಿ ಸಾಹಿತ್ಯ ತುಂಬಾನೇ ನೊಂದ್ಕೋತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚೋದಿಲ್ಲ. ಸಾಹಿತ್ಯ ಮುಂದೆ ಏನ್ ಯೋಚನೆ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.